ಏನಾದರೂ ಬಿದ್ದರೆ ಇಲ್ಲಿ ಸಿಗೋದೇ ಇಲ್ಲ ಇಲ್ಲಿ. ಗೈಸ್ ನೋಡ್ತಾರೆ, ನಿನ್ನೆ ರಾತ್ರಿ ಆಡಿದ್ವಿ. ಏನಾದರೂ ಬಿದ್ದರೆ ಇಲ್ಲಿ ಸಿಗೋದೇ ಇಲ್ಲ ಇಲ್ಲಿ, ಅಷ್ಟು ಸ್ಟೀಪ್ ಇದೆ. ಚೆನ್ನಾಗಿದೆ, ಒಂದೊಳ್ಳೆ ಪೀಸ್ಫುಲ್ ಪ್ಲೇಸು. ಪ್ಯಾಕ್ ಮ್ಯಾನ್ ವಿತ್ ಗೇಮು ಇನ್ನೂ ಆಡಿಲ್ಲ. ಒಂದು ಸೀಟ್ ಇದೆ ಕೂತ್ಕೊಳ್ಳೋಕ್ಕೆ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನೋಡಿ, ದೋಸೆ, ಸೇಮಿಯಾ, ಇದೇನು ಅದು ಟೊಮ್ಯಾಟೊ ಗೊಜ್ಜು. ಬಿಸಿ ಬಿಸಿ ಇವಾಗ ಫುಲ್ ಒಳಗೆ ಹೋಗ್ಬಿಡುತ್ತಲ್ಲ. ಓ ಚೆನ್ನಾಗೈತೆ ಬಿಡು. ಈ ವೆದರ್ಗೆ, ಈ ವ್ಯೂಗೆ ಆಚೆ ಈಗ ಕೂತ್ಕೊಂಡು ಫುಲ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು, ಕರಿಬೇವಿದೆ, ಟೊಮೆಟೊ ಜಾಸ್ತಿ, ಜೀರಿಗೆ. ಏನಿದು ಟೊಮ್ಯಾಟೊ? ನೋಡ್ತಿರ್ಬೋದೆ ಒಂಜಿ ಥರ ಇದೆ, ಫರ್ಮೆಂಟ್ ಆಗಿದೆ. ಓಕೆ, ಎಷ್ಟು ಕೊಡ್ಬೋದು? 5 ಔಟ್ ಆಫ್? ಆಲ್ವೇಸ್ 5 ಔಟ್ ಆಫ್ 5 ಫಾರ್ ದೋಸೆ. ಆದರೂ ಮನೆ ಫುಡ್ ಅಲ್ಲ ಬ್ರೋ. ಇಲ್ಲಿ ಇಂಡಿಯಾ ಫುಡ್ ನಿಮ್ಗೆ ಹುಡ್ಕಿದ್ರೂ ಈ ಟೇಸ್ಟ್ ಸಿಗತ್ತೋ ಇಲ್ವೋ? ಚಾನ್ಸೇ ಇಲ್ಲ.
ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ನೆಕ್ಸ್ಟ್ ಎಲ್ಲಿ ಬ್ರೋ? ತಿಂದು ಆರಾಮಾಗಿ ತಿಂತು ಫ್ರೆಶ್ ಆಗಿ ಮಾಡಿ ಓಕೆ ಬ್ರೋ, ಲೆಟ್ಸ್ ಕ್ಯಾಚ್ ಅಪ್. ಸ್ಲೋ ಇದೆ, ಹೋಗ್ತಾ ಇದಾವಲ್ಲ ಇಷ್ಟೇ ಇದ್ರೆ. ಗೈಸ್ ಇವಾಗ ನಾವು ಬಂದಿದ್ದೀವಿ ಮೂನ್ಶೈನ್ ಮೌಂಟೇನ್ ಕೋಸ್ಟರ್ಗೆ. ಇದೊಂದು ನೋಡಿ ಎಲ್ಲಿ ಕಾಣಿಸ್ತಾ ಇದೆಯಾ, ಒಂದು ಅಡ್ವೆಂಚರಸ್ ಕೋಸ್ಟರ್ಗೆ ರೈಡ್ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲಿಂದ ಲಾಂಚ್ ಮಾಡ್ತಾರೆ. ಇದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಿತ್ತು ವೆಬ್ಸೈಟಲ್ಲಿ $17 ಇತ್ತು. ಇಲ್ಲಿ ಗ್ರೂಪ್ ಆನ್ ಆ್ಯಪಲ್ಲಿ ನನ್ನ ಬ್ರೋ ಹೇಳಿದ್ರು $13. ಸೊ $14 ಆಲ್ಮೋಸ್ಟ್ ಸೇವಿಂಗ್ ಮಾಡಿದ್ದೀವಿ. ಸೊ ಈಗ ಹೋಗಿ ನೋಡೋಣ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಿಸಿ ಹೋಗ್ಬೇಕು. ಅಷ್ಟೊಂದೇನು ಸ್ಕೇರಿಯಾಗಿ ಇಲ್ಲ ಅನ್ಕೊಂತೀನಿ, ಬಟ್ ಅಜ್ಜಿಗಳೆಲ್ಲ ಹೋಗ್ತಾ ಇದ್ದಾರೆ. ಇದೆಲ್ಲ ಇಷ್ಟೊಂದಿದೆಯಾ ಅಟ್ರಾಕ್ಷನ್ಸ್ ಮಾಡೋಕ್ಕೆ? ಏನು ಹತ್ತಿದೆ ಏನಿದು ಸ್ಕೇಟ್ ಮೆನ್ಷನ್, ಬಟ್ ಇದೆಲ್ಲ ಅಷ್ಟೇ ಅನ್ಸುತ್ತೆ ಬೇಕು ಅಲ್ವಾ? ಚಿಕ್ಕ ಮಗು ಹೋಗ್ತಾ ಇದೆ, ಇಲ್ಲ ಅವ್ರ ಅಮ್ಮ ಕೂತ್ಕೊಂತವ್ರೆ. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಈ ಥರ ಟೈಲ್ಗೇಟ್ ಆಗುತ್ತೆ. ಕೂತ್ಕೊಳ್ತೀನಿ ಇರು. ನನ್ನ ಕಾಲು ಅಷ್ಟೊಂದು ಕ್ಯೂ ಇದೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಬಟ್ ಹಿಡಿಯೋಕ್ಕೇನು ಸಪೋರ್ಟ್ ಇಲ್ವಲ್ಲಮ್ಮ. ಏನು ಆಗಲ್ಲ, ಹೋಗೋಣ ಇದು ಇನ್ನು ಇಲ್ಲಿವರೆಗೂ ಅವ್ರ ಸಿಸ್ಟಮ್ ಕರ್ಕೊಂಡು ಹೋಗುತ್ತಂತೆ. ಇಲ್ಲ ಮಾಡಬೇಡ, ಫೋನ್ ಹುಷಾರಾಗಿ ಇಟ್ಕೋಬೇಕಷ್ಟೆ. ಕ್ರೇಜಿ ಸ್ಲಾಟ್, ಅಷ್ಟೊಂದು ಸ್ಪೀಡ್ ಇಲ್ಲ. ಹಾಂ ಹೋಗು. ಹಾಂ ಈ ಮನೇನೆ ಅನ್ಸುತ್ತೆ ಅವ್ರು ಹೇಳಿದ್ದು. ಓಕೆ, ನಾಟ್ ಬ್ಯಾಡ್. ಭಯ ಆಗಿತ್ತು, ಈಗ ಬೆಟ್ರ್. ಹೆವಿ ಆಗಿದೆ ಅಲ್ಲ, ಏನು ವ್ಯೂದ್ರು ಸೀರಿಯಸ್ಲಿ. ಇದು ಎಲ್ಲಿ ಹೋಗ್ತಿದೆ ಅಂತ. ಅಲ್ಲೋಡು. ಓ ಮೈ ಗಾಡ್.
ಗಾಡ್ ಹೆಂಗೆ ಮ್ಯಾನೇಜ್ ಕೊಡ್ಲೇಬೇಕು. ಇಷ್ಟೊಂದಿದೆಯಾ ಇದ್ರಲ್ಲಿ? ನನಗೆ ಗೊತ್ತೇ ಇರಲಿಲ್ಲ. ಶಿವಕುಮಾರ್ ಏನಾಗಿರ್ತಾರಲ್ಲ, ಇಲ್ಲಿ ನೋಡು ನಿನ್ನ ಅಂತ ಹೋಗಿರ್ತಾನೆ. ನಿಮ್ಗೆ ಕೊಡಲ್ವಾ? ಬಾರ ಅಂದ್ರೆ ಇಲ್ಲ, ಏನಕ್ಕೆ ಬಾರ ಆಗುತ್ತೆ? ಸಾಕಲ್ಲ. ಓ, ಈ ಸೈಡು ಇದೆ, ಇನ್ನು ಈ ಸೈಡ್ ಇದೆ, ಈ ಸೈಡ್ ಇದೆ. ಅಂತಲ್ವಾ? ಬರೀ $13 ಏನೋ. ಅದಕ್ಕೆ ನಾವೇ ರೈಡ್ ಮಾಡ್ಬೋದು. ಯಾವುದೋ ಸಿಸ್ಟಮ್ ಆಪ್ರೇಟ್ ಮಾಡ್ತಿಲ್ಲ ಇದು. ಸೊ ಯಾವಾಗ ಆಕ್ಸಿಲರೇಷನ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್. 80 feet ಅಂತ. ಯಾಕೆ ನೀನೇನಾ? ನೀನೇನಾ? ನಾನೇ ಕೊಟ್ಟಿದ್ದೆ ಬ್ರೇಕ್, ಯಾಕಂದರೆ ಡು ನಾಟ್ ಬಂಪ್ ಅಂತೆ, ಮುಂದೆ ಮಾಡಬೇಡ. ನಿಂತ್ಕೊಳ್ಳುತ್ತೆ. ಆಯ್ತು, ಎಷ್ಟಾಗುತ್ತೋ ಅಷ್ಟೇ ಸ್ಲೋ ಆಗಿ ಮಾಡು ಅಂತ ಹೇಳಿ. ಸ್ಲೋಗೆ ಮಾಡ್ತಿದ್ದೀನಿ, ಇಷ್ಟು ಸಾಕ್ತಾನೆ. ಯಾಕೆ ಎದುರ್ಕೋತಿದ್ಯ? ಆರಾಮ. ನಾನೆಲ್ಲಿ ಇಷ್ಟು ಗೊತ್ತಾ ನೀನು? ಲಿಟ್ರಲಿ ಇದೆಲ್ಲ ಕಟ್ ಮಾಡು ವಾಯ್ಸು. Please push your handles forward to go. ಜೋರಾಗಿ ಹೋಗ್ಲಾ? ಅಷ್ಟು ಜೋರಾಗಿ ಹೋಗ್ಬಾರ್ದು, ನೀನು ಎಂಜಾಯ್ ಮಾಡ್ಬೇಕು ವ್ಯೂನ. ನೋಡು, ಅಷ್ಟು ಫಾಸ್ಟಾಗಿ ಹೋಗ್ಬಾರ್ದು, ನಿಧಾನವಾಗಿ ಸ್ಟಾಪ್ ಮಾಡಬಾರ್ದು. ಹಿಂದೆ ಬರ್ತಿರ್ತಾರಲ್ಲ. मारो मुझे, मारो मारो मुझे, मारो मारो. ಎಂತ ಹೆವಿ ಆಗಿದೆ ಇಲ್ಲಿ. ನಿಧಾನ ನಿಧಾನನೇ ಕೊಡ್ತಾ ಇದೆ. ಈ ಥರ ಎಲ್ಲ ಓಡಿಸಿದ್ರೆ ಅಷ್ಟೇ. ನಾನು ಕೊಡ್ತಾನೆ ಇಲ್ಲ. ಅದು ಹಂಗಿದೆ. ಅವ್ರಿಗೆ ಗೊತ್ತೇ ಇಲ್ಲ ಈ ಥರ ಇರುತ್ತಂತ. ನಿನಗೂ ಹೇಳಿಲ್ಲ. ಸ್ಮೈಲ್ ಕ್ಯಾಮ್ರಾ ಇದೆ ಇಲ್ಲಿ. ಸರಿ ಮಾಡಿದಾರಲ್ಲ. ಸ್ವಲ್ಪ ಜಾಸ್ತಿ ಇದು ಮಾತ್ರ ಸರಿಗಿದೆ ಮಾತ್ರ. ಎಷ್ಟು ದೊಡ್ಡದು ಮಾಡಿದಾರಮ್ಮ ಅಲ್ವಾ? ಸ್ವಲ್ಪ 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 ಈ ಥರ ಇದು ಮಾಡ್ತೀನಿ. ಒಬ್ಬರೇ ಅಲ್ಲಿದ್ರೆ ನಂಗೆ ಭಯ ಆಗಿರೋದಪ್ಪ. ಯಾಕೆ ಸ್ಲೋ ಅಂತ ಹೇಳಿದಾರೆ ನೋಡು ಅವ್ರೆ. ನೀನು ಅವ್ರನ್ನ ನೋಡಕ್ ಹೋಗಿ ಬ್ರೋ ಹೆಂಗಿತ್ತು? ಬಂದಿಲ್ಲ ಅಲ್ಲ, ವಿಡಿಯೋ ಬರುತ್ತೆ ಆ್ಯಕ್ಚುಲಿ, ಫುಟೇಜ್ ಏನೋ ಬರ್ತಾ ಇಲ್ಲ ಆ್ಯಕ್ಚುಲಿ. ಚೆನ್ನಾಗಿತ್ತಲ್ಲ ರೈಡ್? ಕ್ಯಾಂಡೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ. ಕೇಕ್ ಕೋನ್ $6. ನೆಕ್ಸ್ಟ್ ಎಲ್ಲಿ ಬ್ರೋ? ಹಾಂ, ಕಟ್ಕೊಳ್ತಾ ಇದ್ದಾರೆ. ಈ ಕಡೆ
ಎಲ್ಲ ಹೌದು ಜಾಸ್ತಿ ಇಂಡಿಯನ್ಸ್ ಇದ್ದಾರೆ. ಎಲ್ಲ ಟೂರಿಸ್ಟ್ ಸ್ಪಾಟ್ ಅಲ್ಲ ಬ್ರೋ, ಅದಕ್ಕೆ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಈಗ ನೆಕ್ಸ್ಟ್ ಒಂದು ಅಟ್ರಾಕ್ಷನ್ ಗೊತ್ತಿದೆ, ಡೇ 3 ಟೆನೆಸಿಯಲ್ಲಿ ಹೋಗ್ತಾ ಇರೋದು ಬ್ರೋ. ಶಿಲ್ಪಕ್ಕೆ ಹೇಳಿ ನಿಂಗೆ. ನೀ ಹೇಳ ಮ್ಯಾಪ್ ಹಾಕಿಲ್ಲ, ಡ್ರೈವರ್ ಸರ್ ನಂಗೆ ಗೊತ್ತಿಲ್ಲ ಸರ್. ಮ್ಯಾಪ್ ನೋಡಿ ಸರ್, ಮ್ಯಾಪಲ್ಲಿ ಇದೆ ಎಲ್ಲಿ ಹೋಗ್ಬೇಕಂತ. ಓ, ಎಡ್ಲಿನ್ಬರ್ಗ್ ಟ್ರೈಲ್ ಹೆಡ್ ಹೋಗ್ತಾ ಇರೋದು ಈಗ. ಎಷ್ಟು ದೂರ ಇದೆ? ಹತ್ರ ಇದೆ. ಓಕೆ, ಇದು ಚೆನ್ನಾಗಿದೆ ಅಲ್ಲ. ಹೆಂಗ್ ನೋಡು, ರೋಡ್ಗೆ ಹೋಗ್ತಿದ್ದಾರೆ ಬ್ರೋ ಇವರೆಲ್ಲ. ಹಾಂ, ಇಡೀ ಊರ್ನೇ ನೋಡ್ಬಿಡ್ತಾರ. ಅಯ್ಯೋ, ಅಲ್ಲಿ ನೋಡಿ ಎಷ್ಟಿದಾವವು, ಯಪ್ಪ. ಪಾರ್ಕಿಂಗ್. ಇಲ್ಲಿ ಬ್ರೋ ಎಲ್ಲಿತ್ತದ? ಏನದ? ಅದೇ ಅಲ್ಲೇ ಎಲ್ಲ ಹೋಗುತ್ತದ ಅಷ್ಟೇ, ಅಲ್ಲೇ ಅಲ್ಲಿ ರೈಟ್ ಇತ್ತಲ್ವಾ, ಕಾರ್ ನಿನ್ ಮುಂದೆ ಬಂದಲ್ಲ ಸ್ಟ್ರೈಟ್. ಪಾರ್ಕ್ ಮಾಡ್ಬೇಕಾಗುತ್ತೆ. ಅವಳು ನಿಲ್ಸಿದ್ಲಲ್ಲ ಬ್ರೋ, ಇಲ್ಲಾಂದ್ರೆ ಇಲ್ಲಿ ಹಿಂದೆ ಹೋಗ್ಬೇಕು. ಸೊ ಇಲ್ಲಿ ಪಾರ್ಕಿಂಗ್ ಮಾಡೋದು ಈಗ. ಟ್ರೈನ್ ಆ ಕಡೆ ಇದೆ. ಇಲ್ಲಿ ಪಾರ್ಕಿಂಗ್ ಆ್ಯಕ್ಚುಲಿ ಟ್ಯಾಗ್ ತಗೊಂಡ್ರೆ $1 ಆಗುತ್ತಂತೆ. ಸೊ ಬನ್ನಿ ಪಾರ್ಕಿಂಗ್ದು ಟಿಕೆಟ್ ಪರ್ಚೇಸ್ ಮಾಡೋಣ. ಇಲ್ಲಿ ಮೇಕ್ ಅ ಪೇಮೆಂಟ್. $20. ಟ್ರೈಲ್ಗೆ ಗ್ಯಾಟ್ಲಿನ್ಬರ್ಗ್ ಟ್ರೈಲ್ ಶುಗರ್ಲ್ಯಾಂಡ್ಸ್ ವಿಸಿಟರ್ ಸೆಂಟರ್ ಇದು ಮಸ್ಟ್ ಗ್ಯಾಟ್ಲಿನ್ಬರ್ಗಲ್ಲಿ. ಸೊ ಫುಲ್ಲು ಟ್ರೀಸು. ಈ ಥರ ವೆದರಲ್ಲಿ ಯಾರು ಇರೋಕ್ಕೆ ಇಷ್ಟಪಡಲ್ಲ ಹೇಳಿ. ಲಿಟ್ರಲಿ ತುಂಬ ಇಂಡಿಯನ್ಸ್ ಇದ್ದಾರೆ, ಅಥವಾ ಟೂರಿಸ್ಟ್ ಆಗಿ ಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಎವ್ರಿವೇರ್ ವಿ ಕ್ಯಾನ್ ಸಿ ಇಂಡಿಯನ್ಸ್. ಇಟ್ಸ್ ಗುಡ್ ಇನ್ ಒನ್ ವೇ. ಓಹೋ, ಇಲ್ಲಿ ಒಂದು ಇಲ್ಲಿ ನೋಡಿ ಹೆಂಗೆ ಬರ್ದಿದ್ದಾರೆ ಲೆಟರ್ಸು, ಏನೇನೋ ಅಲ್ವಾ. Head down the left right. This way? If you go up here, and then the visitor center will be on the right. Maybe 5-10 minutes up. Oh, okay. Yeah, it's a great place to find out information about the area too. ಅಲ್ಲಿ ಯಾವುದೋ ವಿಸಿಟರ್ ಸೆಂಟರ್ ಇದೆ ಅಂತ, ಅಲ್ಲಿ ಹೋಗಿ ಅಂತಿದ್ದಾರೆ. ಚೆನ್ನಾಗಿದೆ ಅನ್ಸುತ್ತೆ. ಟ್ರೈಲ್ ವಾಕ್ ಇನ್ನೂ ನಡೀತಾನೆ ಇದೆ. ಎಷ್ಟು ಚೆನ್ನಾಗಿದೆ ನೋಡು. ಗಾಳಿಗೆ ಎಲೆ ಎಲ್ಲ ಉದುರ್ತಿದೆಲ್ಲ. ಇಷ್ಟು ಚಿಕ್ಕ ಮಗುನ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಟ್ರೈಲ್ಗೆ. ಇವಾಗಲೇ ಅಭ್ಯಾಸ ಮಾಡಿಬಿಡ್ತಾರೆ ಇವರು. ನೋಡಿ ಹಿಂದೆ ಹಾಲೆಲ್ಲ ಎತ್ಕೊಂಡಿದ್ದಾರೆ ಅದಕ್ಕೆ ಫೀಡ್ ಮಾಡೋಕ್ಕೆ. ಈ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ನೋಡಿ. ರೋಡ್ ಪಕ್ಕನೇ ಇದೆ ಇವರು ಟ್ರೈಲು. ಎಲ್ಲಿ ಹೋಗ್ತಾರ ಬ್ರೋ? ನಡಿ ಹೋಗೋಣ ನಾವು. ಹೋಗ್ಬೇಕು ಹೆಂಗೆ ಜರ ಇವ್ರು ಅಲ್ಲೋಗಿ ಫೋಟೋ ತೆಗೋಬೇಕಾ ಬ್ರೋ? ಅಲ್ಲೇ ನೇಚರ್ ಸವಿ ಅಂದ್ರೆ
ಬ್ರೋ ಎಲ್ಲಿ ಹೂಮಳೆ ಹೂಮಳೆ ಆ ಕಡೆ ಹೊಂಟಲ್ಲ ನೀನು ಹೂಮಳೆ ಅಲ್ಲ ನೋಡಿ ಟ್ರೆಕ್ಕಿಂಗ್ ಸ್ಟಿಕ್ ಇಟ್ಕೊಂಡು ಹೆಂಗೆ ಹಸ್ಬೆಂಡ್ ವೈಫು ತಾತಾಜಿ ಇಬ್ರು ಬರ್ತಾರೆ. ಹಾಯ್ ಪಾಪ ಎಷ್ಟು ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಎಷ್ಟು ಆಕ್ಟಿವ್ ಆಗಿರ್ತಾರೆ. ಓ ಏನ್ ಬ್ರೋ ಫ್ರೆಂಡ್ಸ್, ಫೈನಲಿ ಇದು ಮುಗೀತು ಟ್ರೈಲ್ ವಾಕ್. ಈಗ ಹೋಗ್ತಿದ್ದೀವಿ ಪಿಜನ್ ಫೋರ್ಜ್ ಅಂತ. ಅಲ್ಲಿ ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು, ಯಾಕಂದರೆ ತುಂಬ ಸ್ಕಿಪ್ ಮಾಡಿದ್ದೀವಿ. ಸೊ ಹಿಂಗಾಗಿ ಪಿಜನ್ ಫೋರ್ಜಲ್ಲಿ ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ ನೋಡೋಣ ಅಂದ್ಕೊಳ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವು ಹೋಗ್ತಾನೆ ಇದ್ದಾರೆ ನೋಡು. ತಾಸು ತೋರ್ಸತ್ 12 ಮೈಲಿ ಕಾರ್ ಹೋಗ್ತಾರೆ ಅಷ್ಟು. ಬಂತು ನೋಡಪ್ಪ ಸ್ಪೈಸ್ ಎಕ್ಸ್ಪ್ರೆಸ್. ಕಾಜು ಮಸಾಲ ತಿನ್ನಲ್ವಾ? ಏನಾದರೂ ತಿನ್ಕೊಳ್ಳೋಣ. ಎಲ್ಲ ಇಂಡಿಯನ್ ಕಾರ್ ಇದು ಆಲ್ಮೋಸ್ಟ್. ಹೆಂಗೆ ಗೊತ್ತಾಗುತ್ತೆ ಅಂದರೆ ಗಣೇಶ ಇಟ್ಟಿರ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ಹಿಂದೂ ಗಾರ್ಡ್ಗಳು ಜಾಸ್ತಿ ಇಟ್ಟಿದ್ದಾರೆ. ಅದರಿಂದ ನೋಡಿ ಇಲ್ಲಿ ನೋಡ್ಬೋದು. ಮೆನು ತೊಗೊಬಂದು ಇವಾಗೇ ನೋಡ್ಬಿಟ್ಟು ಚಿಕನ್ ಇಲ್ಲ ವೆಜ್ಜೇ ತಿಂತೀನಿ. ಎರಡದ ಹೋಗ್ತಾರೆ, ಯಾರು ಬೇಕಾದ್ರೂ ಏನು ತಗೊಳದ್ರು? ಗೋಬಿ ಮಂಚೂರು, ವೆಜ್ ಮಂಚೂರು, ಪನ್ನೀರ್ ಹೇಳೋದು, ಚಿಲ್ಲಿ ಬೇಬಿ ಕಾರ್ನ್ ಹೇಳೋದು, ಸ್ಟಾರ್ಟರ್ ಆಂಧ್ರ ಚಿಕನ್ ಕರಿ, 1 garlic naan, 3 tandoori roti. You want to do butter one? Yes, and it's made out of fruit rice. Yes, yeah. ಮಂಚೂರಿ ಹೇಗಿದೆ ಬ್ರೋ? ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ. ಇದು ಆಂಧ್ರ ಕೇಕ್ ಅನ್ನಲ್ಲ, ಖಾರ ಇದೆ ಬ್ರೋ ಅಲ್ವಾ? ನೋಡೋಕ್ಕೇನೋ ಮೊದಲೇ ಹೇಳಿ ಕೇಳಿ ಆಂಧ್ರ. ಚೆನ್ನಾಗಿದೆ, ಸಟಲ್ ಆಗಿದೆ ಎಲ್ಲ.
ಯಾವ್ದು ಚೆನ್ನಾಗಿತ್ತು ಫುಡ್ಡು? ನನ್ಗೂ ಅದೇ ಡೌಟ್ ಬಂತು, ಇದ್ರದ್ದು ತಪ್ಪಿ ಅದಕ್ಕೆ ಹಾಕ್ಬಿಟ್ಟಿದಾರೇನೋ ಅಂತ. ರೋಟಿ ನಾನ್ ಚೆನ್ನಾಯ್ತಾ? ರೋಟಿ ಸಕ್ಕತ್ತಾಗಿತ್ತು. ರೋಟಿ ಸಕ್ಕ ಮೈದಾಗ ಏನಿರಲ್ಲ ಜಾಸ್ತಿ ಚೆನ್ನಾಗಿ. ಫ್ರೆಂಡ್ಸ್, ಒಂದು ಒಳ್ಳೆ ಊಟ ಮಾಡಿ ಈಗ ಹೊರಟಿದ್ದೀವಿ ಪ್ಯಾರೆಟ್ ಮೌಂಟೇನ್ ಆ್ಯಂಡ್ ಗಾರ್ಡನ್ಸ್ ಅಂತ. ಹೆವಿ ವೆರೈಟಿ ಪ್ಯಾರೆಟ್ಸ್ ಇದೆ ಅಂತ ಇಲ್ಲಿ. ನೋಡೋಣ ಬನ್ನಿ ಇದು ಏನು ಪ್ಯಾರೆಟ್ಗಳಿದ್ದಾವೆ ಅಂತ. ಹೆವಿ ನಾಯ್ಸ್ ಹತ್ರ. ಹೋಗೋದಲ್ಲ ಫಿಕ್ಸ್. ಎಷ್ಟಿದೆ ನೋಡಿ ಪ್ಯಾರೆಟ್, ಕಲರ್ ಕಲರ್ ಕಲರ್. ಗೈಸ್, ಲೇಟ್ ಆಗಿರೋದ್ರಿಂದ, ಡಾರ್ಕ್ ಆಗಿರೋದ್ರಿಂದ ಇವರು ಅಲೌ ಮಾಡ್ತಲ್ಲ. ಸೊ ಹಿಂಗಾಗಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲೇ ಆಚೆ ಒಂದು 4-5 ಬೋರ್ಡ್ ಇತ್ತು. ಇದನ್ನೇ ನೋಡಿ ಖುಷಿಪಟ್ಟು ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ರೆಡ್ ಇತ್ತು, ಇಲ್ಲಿ ಬ್ಲೂ ಇದೆ. ನೋಡಿ ಎಷ್ಟು ಥರ ಪ್ಯಾರೆಟ್ ಇದೆ ಅವರು ಈ ವರ್ಲ್ಡಲ್ಲಿ. ಇದೇನಿದೆ ಈಗ ತಿಂದೇ ಬಿಡುತ್ತೆ ಅನ್ನೋ ಥರ ಮಾಡ್ತಾ ಇದೆ. ಬ್ರೋ, ಇದೇನು ಬಂದು ನಮ್ಮನ್ನ ಕುಕ್ಕಿ ಸಾಯಿಸೋ ಥರ ಕಟ್ಟಿದ್ದಾರೆ ಏನೋತಕ್ಕೆ ಇಲ್ಲ ಕೊಟ್ಟಿದ್ದಾರೆ. ಹೌದಾ? ಹ್ಯಾಲೋವಿನ್ನು ಆಚರಿಸ್ದಂಗಿದ್ದಾವೆ ಇವು ಪ್ಯಾರೆಟು. ಪಂಪ್ಕಿನ್ ಎಲ್ಲ ಇಟ್ಟಿದ್ದಾರೆ. ಇಲ್ಲ ಅನ್ಸುತ್ತೆ. ಓಯ್, ಇದರಿಂದ ಆಚೆಯಿಂದ ಹೋಗಲ್ಲ ಅನ್ಸುತ್ತೆ. ಅದು ಬಾರ್ಡರಲ್ಲೇ ಇರುತ್ತೆ ಅನ್ಸುತ್ತೆ. ಎಷ್ಟಿದಾವೆ ನೋಡು. ಇದು ಯಾರೋ ಫ್ಯಾಷನ್ ಮಾಡ್ತಾ ಇರ್ತಾರೆ, ಹಂಗೆ ಇದನ್ನು ಟೂರಿಸ್ಟ್ ಸ್ಪಾಟ್ ಮಾಡ್ತಿರ್ತಾರೆ ಅಷ್ಟೇ.